ಇನ್ನು ಬಸ್ ಬಂದ್ ಘೋಷಣೆ ಆಗಿದ್ದೇ ತಡ ಪ್ರಯಾಣಿಕರಿಗೆ ಸಂಕಷ್ಟಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಊರುಗಳತ್ತ ಮುಖ ಮಾಡಿದಂತ ಜನ ಸಪ್ಪೆ ಮುಖದಲ್ಲೇ ಬಸ್ ನಿಲ್ದಾಣದಲ್ಲೇ ಕಾಲ ಕಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಕಿಡಿಗೇಡಿಗಳು ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ಹೊಡೆದಿದ್ದಾರೆ. ಬಸ್ ನಿಲ್ದಾಣ ಖಾಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಪೋಸ್ಟರ್ ಸ್ಟಿಕ್ಕರ್ ಗಳನ್ನ ಅಂಟಿಸಲಾಗಿದೆ. ಕಿಡಿಗೇಡಿಗಳ ಕಲ್ಲೇಟಿಗೆ ಕೆಎಸ್ಆರ್ಟಿಸಿ ಮುಂಭಾಗದ ಗಾಜು ಹೊಡೆದು ಹೋಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಸಂಘಟನೆಗಳು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿವೆ. ಕೆಲವೆಡೆ ರಾತ್ರಿಯಿಂದಲೇ ಬಸ್ ಬಂದ್ ಬಿಸಿ ತಟ್ಟಿದೆ. ಬಸ್ಸೇ ಇಲ್ಲ ಸರ್, ನಮಗೊಂದು ಸ್ಟ್ರೈಕ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಆಗ್ತಿತ್ತು. ಏನೋ ಇನ್ಫಾರ್ಮೇಶನ್ ಇರಲಿಲ್ಲ. ಹಾಸನದಲ್ಲಿ ರಾತ್ರಿಯೇ ಪ್ರಯಾಣಿಕರಿಗೆ ತಟ್ಟಿದ ಬಂದ್ ಬಿಸಿ. ಹಾಸನದಲ್ಲಿ ನಿನ್ನೆ ಸಂಜೆಯಿಂದಲೇ ಬಂದ್ ಬಿಸಿ ತಟ್ಟಿದೆ. ಕೆಲ ಸಾರಿಗೆ ನೌಕರರು ಮಧ್ಯಾಹ್ನವೇ ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಇದರಿಂದ ಕೇಂದ್ರ ನಿಲ್ದಾಣಕ್ಕೆ ಬರಬೇಕಾಗಿದ್ದ ಹಲವು ಬಸ್ಗಳು ಬಾರದೆ ಪ್ರಯಾಣಿಕರು ಪರದಾಡುವಂತಾಯಿತು. ರಾತ್ರಿಯೂ ಕೂಡ ನಿಲ್ದಾಣದಲ್ಲಿ ಬಸ್ಗಳು ಇಲ್ಲದೆ ಊರುಗಳಿಗೆ ತೆರಳಬೇಕಾಗಿದ್ದ ಜನ ಪಡಿಪಾಟಲು ಪಡುವಂತಾಯಿತು. ಸರ್, ನಮ್ಮ ಮೈಸೂರು ಹೋಗ್ಬೇಕಿತ್ತು. ಆ್ಯಕ್ಚುಲಿ ಇವಾಗ ಸುಮಾರು ಒಂದೂವರೆ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ. ಬಟ್ ಬಸ್ಸೇ ಇಲ್ಲ ಸರ್. ನಮಗೊಂದು ಸ್ಟ್ರೈಕ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಆಗ್ತಿತ್ತು. ಏನೋ ಇನ್ಫಾರ್ಮೇಷನ್ ಇರಲಿಲ್ಲ. ಆಗಲೇ ಬಸ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ಒಂದೇ ಬಸ್ ಇದ್ದಿದ್ದು, ತುಂಬ ಜನ ಹತ್ಕೊಂಡ್ರೆ ಆಲ್ರೆಡಿ ಎಲ್ಲರನ್ನೂ ನೂಕಾಡಿ ಮಾಡಿ ರಶಲ್ಲಿ ಹತ್ತಕ್ಕೆ ಭಾರಿ ಕಷ್ಟ. ಇಲ್ಲಿ ಆಲ್ರೆಡಿ ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ವಯಸ್ಸಾದವರು, ಎಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ನಮ್ಮಂಥವ್ರು ಎಲ್ಲ ಕಡೆ ಹೋಗೋರು ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಸ್ಸಸ್ ಇಲ್ಲ ಸರ್, ಅದೇ ಪ್ರಾಬ್ಲಮ್ ಆಗಿದೆ ನಮಗೆ. ಇನ್ನು ಹಾಸನದ ಸಾರಿಗೆ ಮುಖಂಡರು ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸಿದ ಹೊರತು ಬಸ್ಗಳನ್ನ ಸಂಚರಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಡಿಮ್ಯಾಂಡ್ ಎರಡೇ ಡಿಮ್ಯಾಂಡು. ಒಂದು 1/1/20 ಲೇಟ್ ಆಗಾದಂಥ 38 ತಿಂಗಳು ಅರಿಯರ್ಸು ಮತ್ತು 1/1/24 ಹೊಸ ಅಗ್ರಿಮೆಂಟ್ ಆಗಬೇಕು. ಎರಡೇ ಡಿಮ್ಯಾಂಡ್, ಬೇರೆ ಏನು ಡಿಮ್ಯಾಂಡ್ ಇಲ್ಲ. ಇದನ್ನು ಮುಖ್ಯಮಂತ್ರಿ ಕೊಡಲಿಕ್ಕೆ ನಿರಾಕರಿಸ್ತಾವ್ರೆ. ರಾಜ್ಯಾದ್ಯಂತ ಸಂಪೂರ್ಣ ಬಸ್ಸು ಸ್ಥಗಿತ ಆಗುತ್ತೆ. ಇದರ ಎಫೆಕ್ಟು ಸಾರ್ವಜನಿಕರು ಆಗುತ್ತೆ. ಅದನ್ನು ಸಾರ್ವಜನಿಕರು ನಾವು ಹಲವಾರು ಬಾರಿ ನಾವು ಮನವಿ ಮಾಡ್ಕೊಂಡಿದ್ವಿ. ನಮಗೆ ಸಂಬಳ ಕೊಡೋಕ್ಕೋಸ್ಕರನೇ ಸಾರ್ವಜನಿಕರಿಗೆ ದುಡ್ಡಿನ ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು. ಜನವರಿ ತಿಂಗಳಲ್ಲಿ 15% ಜಾಸ್ತಿ ಮಾಡಿದ್ರು. ಆದರೆ ದುಡ್ಡಿನ ಸಮಸ್ಯೆ ಇಟ್ಕೊತದೆ ಹೊರತು ನಮಗೆ ಕೊಡ್ತಾ ಇಲ್ಲ. ಕೊಪ್ಪಳ ನಿಲ್ದಾಣದಲ್ಲೂ ಬಸ್ಗಳಿಲ್ಲದೆ ಪ್ರಯಾಣಿಕರಿಗೆ ಸಂಕಷ್ಟ. ಕೆಎಸ್ಆರ್ಟಿಸಿ ಬಸ್ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಕೊಪ್ಪಳದಲ್ಲೂ ನಿನ್ನೆ ರಾತ್ರಿನೇ ಬಸ್ ಬಂದ್ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ. ಊರುಗಳಿಗೆ ತೆರಳೋದಕ್ಕೆ ಬಸ್ಗಳು ಇಲ್ಲದೆ ನಿಲ್ದಾಣದಲ್ಲೇ ಪ್ರಯಾಣಿಕರು ಮಲಗಿದ್ದ ದೃಶ್ಯ ಕಂಡುಬಂತು. ಇನ್ನು ಮುಷ್ಕರಕ್ಕೆ ಕರೆ ಕೊಟ್ಟರೂ ಬಸ್ ಸಂಚರಿಸಿದ್ದಕ್ಕೆ ಕೊಪ್ಪಳದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಯಲಬುರ್ಗಾದಿಂದ ಬೆಂಗಳೂರಿನತ್ತ ತೆರಳುತ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಕುಕನೂರು ಬಳಿ ಕಲ್ಲು ಎಸೆದಿದ್ದರಿಂದ ಮುಂಭಾಗದ ಗಾಜು ಜಖಮ್ಮಾಗಿತ್ತು. ಬೆಂಗಳೂರಿನಲ್ಲೂ ಪ್ರಯಾಣಿಕರಿಗೆ ತಟ್ಟಿದ ಮುಷ್ಕರದ ಬಿಸಿ. ಕೆಎಸ್ಆರ್ಟಿಸಿ ಜೊತೆ ಬಿಎಂಟಿಸಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಕೆಲವೆಡೆ ರಾತ್ರಿನೇ ಬಸ್ ಮುಷ್ಕರದ ಎಫೆಕ್ಟ್ ಉಂಟಾಗಿದೆ. ಕೆಂಗೇರಿಯಲ್ಲಿ ಬಿಎಂಟಿಸಿ ಬಸ್ಗಳು ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದು ಆಟೋ ಕ್ಯಾಬ್ಗಳನ್ನ ಹಿಡಿದು ಮನೆ ಸೇರಿದ್ದಾರೆ. ಸಾರಿಗೆ ನೌಕರರೇ ಬಿಎಂಟಿಸಿ ಬಸ್ಗಳಿಗೆ ಮುಷ್ಕರದ ಪೋಸ್ಟರ್ ಅಂಟಿಸ್ತಾ ಇದ್ದ ದೃಶ್ಯವೂ ಕಂಡುಬಂತು. ಬ್ಯೂರೋ ರಿಪೋರ್ಟ್, TV9.